ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುರಾ ಮಲ್ಲಿಕ್. ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಕ್ಚುಲಿ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದು ಫ್ಯಾಮಿಲಿ ಎಲ್ಲ. ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಆದಂಗಾಯಿತು, ಮನ್ಸಿಗೆ ಸಮಾಧಾನ ಆಯಿತು. ಸೊ ನನ್ನ ಮಗಳು ತುಂಬ ಖುಷಿಪಟ್ಲು, ಐಸ್ ಕ್ರೀಮ್ ತೊಗೊಂಡು ಎಂಜಾಯ್ ಮಾಡಿದ್ಲು, ಒಂದಷ್ಟು ಅವ್ರ ಅಣ್ಣನ ಜೊತೆ ಕುಣಿದ್ಲು. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಮನ್ಸಿಗೆ ಸಮಾಧಾನ ಆಯಿತು. ಅಲ್ಲಿಂದವೇ ಹಾಗೆ ಬರ್ತಾ ಲಾಲ್ಬಾಗ್ ಹೋಗಿದ್ವಿ. ಆ ಪರಿಸರಗಳ ಮಧ್ಯೆ ಆ ಶಬ್ದ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಈ ವಾಹನಗಳ ಕಿಕಿ ಹಾರನ್ಗಳ ಮಧ್ಯೆ ಎಲ್ಲರೂ ಒಂದು ಕಡೆ ಹೋಗಿ ಬಂದರೆ, ಅದರಲ್ಲೂ ಈ ಥರ ಪ್ರಶಾಂತವಾಗಿರೋ ಕಡೆ ಹೋದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ನನಗೆ ಅಂತೂ ರಾಯರ ಮಠ, ಇಸ್ಕಾನ್ ಟೆಂಪಲ್ಲು ಈ ಥರ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಿದ್ದು ಬಂದರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಫ್ರೆಂಡ್ಸ್, ನಿಮ್ಗೆ ಯಾರ್ಯಾರಿಗೆ ಹೇಗೆ ಎಲ್ಲೋ ಹೋದರೆ ಸಮಾಧಾನ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಅಲ್ಲೇ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಈ ಥರ ಗಿಡಗಳನ್ನೆಲ್ಲ ನೋಡಿ ನಾನು ತುಂಬ ದಿನವೇ ಆಗಿತ್ತು. ಆ್ಯಕ್ಚುಲಿ ಊರಲ್ಲಿ ಹೊಲದ ಕಡೆ ಎಲ್ಲ ಹೋದರೆ ಈ ಥರ ಗಿಡ ಮರಗಳು ನೋಡ್ಬೋದು. ಇಲ್ಲೆಲ್ಲ ನೋಡೋದು ತುಂಬಾ ಕಡಿಮೆ. ಸೊ ಪಾರ್ಕಿಗೆ ಹೋದರೆ ಒಂದಷ್ಟು ನೋಡ್ಬೋದು ಅಷ್ಟೇ. ಸೊ ನನ್ನ ಮಗಳು ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡಿದ್ರು. ನನ್ನ ಮಗಳನ್ನ ಕೇಳ್ತಿದ್ರೆ ಹೇಗಿತ್ತು ಅಂತ ಕೇಳಿದ್ರೆ, ಫನ್ ಆಗಿತ್ತಮ್ಮ ಅಂತ ಹೇಳ್ತಾ ಇದ್ಲು. ಅಂದರೆ ಅವಳು ಅಷ್ಟು ಖುಷಿ ಪಟ್ಟಿದ್ಲು ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಫನ್ ಆಗಿತ್ತಮ್ಮ, ಇಷ್ಟು ಖುಷಿಪಟ್ಟೆ ಅಂತ ಹೇಳ್ತಾ ಇದ್ಲು. ಸೊ ಅಲ್ಲೇ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೆ, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ನಮ್ಮ ಜಂಜಾಟಗಳ ಮಧ್ಯೆ ಸಣ್ಣ ಸಣ್ಣ ಪುಟ್ಟ ಖುಷಿಗಳನ್ನೇ ನಾವು ಎಂಜಾಯ್ ಮಾಡೋದನ್ನ ಮರೆತು ಬಿಡ್ತೀವಿ ಅನಿಸುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಹೆಲ್ತು ಇಶ್ಯೂಸು, ಅದು ಇದು ಅಂದ್ಕೊಂಡು ನಮ್ಮ ಪುಟ್ಟ ಕನಸುಗಳನ್ನೇ ಬಚ್ಚಿಕೊಂಡ್ಬಿಡ್ತೀವೇನೋ ಅಂತ ಅನಿಸುತ್ತೆ ನನಗೊಂದೊಂದು ಸಲ. ಸೊ ಎಷ್ಟೋ ಕಷ್ಟಗಳ ಮಧ್ಯೆ ಈ ಸಣ್ಣ ವಿಷಯಗಳೇ ತುಂಬ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ದೊಡ್ಡದಕ್ಕಿಂತ ಇಂಥ ಪುಟ್ಟ ಖುಷಿಲೇ ತುಂಬ ಖುಷಿ ಪಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಹಾಗೆ ಖುಷಿ ಪಡೋದು. ಸೊ ನನ್ನ ಮಗಳೂ ತುಂಬ ಖುಷಿಪಟ್ಲು. ಅವಳಿಗೆ ಆ್ಯಕ್ಚುಲಿ ಅವ್ರ ಅಪ್ಪನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಖುಷಿ ಪಡ್ತಾಳೆ ಅವಳು. ಸೊ ಅವರಿಬ್ಬರು ಅಲ್ಲೇ ಒಂದಷ್ಟು ಫೋಸ್ಗಳನ್ನ ಕೊಟ್ಕೊಂಡು, ಜೋಳ ಗಿಳ ತಿನ್ಕೊಂಡು ಒಂದಷ್ಟು ಫೋಸ್ಗಳು ಕೊಟ್ಟರು. ಸೊ ನಾವು ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಅಲ್ಲೇ ಯಾವ್ದಾದ್ರು ಹೋಟೆಲ್ ಇದೆಯಾ ನೋಡೋಣ ಅಂತ ಹೇಳಿ ಅಲ್ಲೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೇ ಹೋಗಿ ಒಂದಷ್ಟು ಹೋಟೆಲ್ಗೆ ಹೋಗಿ ರೋಟಿ ಕರಿ ತಿನ್ಕೊಂಡು, ನನಗೇನಷ್ಟು ಇಷ್ಟ ಆಗಲ್ಲ ರೋಟಿ ಕರಿ ಎಲ್ಲ. ಸೊ ರೋಟಿ ಕರಿ ತಿನ್ಕೊಂಡು ಬಂದ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.